ಎಲ್ರಿಗೂ ನಮಸ್ಕಾರ. ಯೂಶಲಿ ಮೈಕ್ ಹಿಡಿದಾಗ ಫಸ್ಟ್ ಎಲ್ಲರೂ ಅಂದ್ರೆ ಹೊಸಬರು ನನಗೆ ನರ್ವಸ್ ಅಂತಾರೆ. ಆದ್ರೆ ಮೈಕ್ ನರ್ವಸ್ ಅಂತ ಅನ್ನೋದು ನಮ್ಮ ರವಿಶಂಕರ್ ಸರ್ ಮೈಕ್ ಹಿಡಿದಾಗ. ತುಂಬಾ ಖುಷಿ ಆಯ್ತು. ಮದರಂಗಿ ಕೃಷ್ಣ ಅವರು, ನಮ್ಮ ನಾಗಭೂಷಣ್, ಸತೀಶ್ ಸರ್ ಜೊತೆ ಎಲ್ಲರೂ ಬಂದಿರೋದು, ನಮ್ಮ ಯಂಗ್ಸ್ಟರ್ ರಘುಲ್ ಸ್ಟಾರ್ ಅವರು, ಮತ್ತೆ ಇತ್ತೀಚೆಗೆ ಆಂಧ್ರ ತೆಲಂಗಾಣಲ್ಲೆಲ್ಲ ಸದ್ದು ಮಾಡಿರೋ ನಮ್ಮ ಪ್ರಮೋದ್ ಅವರು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಅಯೋಗ್ಯ 2 ಯಾವಾಗಲೂ ಅಯೋಗ್ಯ ಆದ್ಮೇಲೆ ಅಯೋಗ್ಯ 2 ಅಂತ ಬಂದಾಗ ಯಾವುದೇ ಒಂದು ಭಾಗ 2 ಮಾಡುವಾಗ ಒಂದು ತುಂಬಾ ಒತ್ತಡ ಇರುತ್ತೆ, ಮತ್ತೆ ಅದಕ್ಕಿಂತ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಇದಿರುತ್ತೆ. ಅದನ್ನ ಮಹೇಶ್ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾನೆ. ಅಂದ್ರೆ ಸಂಗೀತದಿಂದ ಹಿಡಿದು ಸಾಹಿತ್ಯದಿಂದ ಹಿಡಿದು ಸಂಭಾಷಣೆಯಿಂದ ಹಿಡಿದು ಎಲ್ಲ ಡಿಪಾರ್ಟ್ಮೆಂಟ್ನು ತುಂಬಾ ಚೆನ್ನಾಗಿ ಕೆಲಸ ತಗೊಂಡಿದ್ದಾನೆ. ಸೊ ಮಹೇಶ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ದೊಡ್ಡ ವೇದಿಕೆನ ಸೃಷ್ಟಿ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಿರೋದು, ಮತ್ತೆ ಎಲ್ಲ ಸಂಭ್ರಮಕ್ಕೂ ಕಾರಣರಾಗಿರೋದು ನಮ್ಮ ಮುನೇಗೌಡ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಏಕೆಂದ್ರೆ ಈ ಒಂದು ಗೆಲುವು ನಿಮಗೆ ಬೇಕು, ಮತ್ತೆ ನಿಮಗೆ ಅಲ್ಲ ಇಡೀ ಚಿತ್ರರಂಗಕ್ಕೆ ಬೇಕು. ಈ ಸಿನಿಮಾದಲ್ಲಿ ಎಲ್ಲ ನಾವು ಅಬ್ಸರ್ವ್ ಮಾಡಿದಾಗ ಟೆಕ್ನಿಷಿಯನ್ಸ್ ಜೊತೆಗೆ ಯಾರು ಕಲಾವಿದರಿದ್ದಾರೆ ಎಲ್ಲರೂ ವೈಯಕ್ತಿಕವಾಗಿ ತುಂಬಾ ಒಳ್ಳೆ ಕೊಡುಗೆ ಕೊಡ್ತಾ ಇದ್ದಾರೆ. ಅಂದ್ರೆ ಎಲ್ಲರ ಮನಸ್ಸಲ್ಲೂ ಒಂದು ಆಕ್ಟ್ ಮಾಡುವಾಗಲಿ ಒಂದು ಕೆಲಸ ಮಾಡುವಾಗಲಿ ಈ ಸಿನಿಮಾ ಗೆಲ್ಲಬೇಕು ಅನ್ನೋ ಒಂದು ಉಮೇದಿ ಇದೆ. ನಿಜಕ್ಕೂ ಈ ಪರಿಸ್ಥಿತಿಗೆ ಈ ತರದೊಂದು ಸಿನಿಮಾ ಬೇಕೇ ಬೇಕು. ಮತ್ತೆ ಪ್ರಜ್ಞಾ ಮೇಡಮ್, ನಿಮ್ದು ಹಿಂದಿರುವಿಕೆ ಹೇಗಿದೆ ಅಂದ್ರೆ ಪಡ್ಡೆ ಹುಡುಗರು ಮತ್ತೆ ಚಿತ್ರರಂಗ ತಿರುಗಿ ನೋಡೋ ತರ ಇದೆ. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಮದರಂಗಿ ಕೃಷ್ಣ ಅವರು, ನಿಮ್ ಬಗ್ಗೆ ಯಾವಾಗಲೂ ಹೇಳ್ತಿರ್ತಾರೆ, ಕ್ರಿಕೆಟ್ ಅಲ್ಲಿ ಒಳ್ಳೆ ಸಕ್ಸಸ್ ಕೊಡ್ತೀರಿ ಅಂದ್ರೆ ಒಂದು ಸೆಂಚುರಿನೋ ಹಾಫ್ ಸೆಂಚುರಿನೋ. ಸೊ ಅದೇ ತರ ಚಿತ್ರರಂಗ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ತುಂಬಾ ಜನರ ಹೆಸರು ಹೇಳ್ಬೇಕು. ಸೊ ಸಮಯ ಕಡಿಮೆ ಇದೆ. ಥ್ಯಾಂಕ್ ಯು ನಿಮಗೆ. ನಿರಂಜನ್ ಅವರು ಎಲ್ಲೋದ್ರು ನಮ್ಮ ಡೈಲಾಗ್ಸ್ ಬಗ್ಗೆ ಬೆನ್ ತಟ್ತಾನೆ ಇರ್ತಾರೆ. ಸೊ ಎಲ್ರಿಗೂ ಕೇಳ್ಕೊಳ್ಳೋದು, ಅಯೋಗ್ಯ 2 ಇದೇ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಕನ್ನಡಿಗರಿಗೋಸ್ಕರ ನಿರ್ಮಾಣ ಮಾಡಿರೋ ಅಚ್ಚ ಕನ್ನಡದ ಸ್ವಚ್ಛ ಚಿತ್ರ. ಭರ್ಪೂರ್ ಮನರಂಜನೆ ಇರುತ್ತೆ. 2.25 ಅವರು ನೀವು ಒಂದು ಹಳ್ಳಿಯಲ್ಲಿ ನಿಮ್ಮ ಸಮಯನ ಕಳೀತೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬನ್ನಿ. ಇನ್ನ ಮೈನ್ ನಾನು ಮಾತಾಡ್ಬೇಕಾಗಿರೋದು ಸತೀಶ್ ಸರ್ ಬಗ್ಗೆ ಮತ್ತೆ ರಚ್ಚು ಮೇಡಮ್ ಬಗ್ಗೆ. ಮುದ್ದಾಗಿ ಒಂದು ಇನ್ವಿಟೇಷನ್ ಕೊಟ್ಟಿದ್ದೀರಾ. ಖಂಡಿತವಾಗ್ಲೂ ಈ ಒಂದು ಅಯೋಗ್ಯ 2 ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಪ್ರತಿ ಫಂಕ್ಷನ್ ಅಲ್ಲಿ ನಿಮ್ಮಿಬ್ಬರ ಬಗ್ಗೆನೇ ಮಾತಾಡ್ತಿರ್ತೀವಿ, ನೀವು ಮಾತಾಡಿಲ್ಲ, ಕೆಲಸ ಮಾಡಿದ್ದೀರಾ. ಥ್ಯಾಂಕ್ ಯು.